ನಮಸ್ಕಾರ. ಇಂದಿನ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೇನರ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ಇಂಟರ್ನೆಟ್ ಜಗತ್ತನ್ನೇ ಬಿರುಗಾಳಿಯಂತೆ ಆವರಿಸಿರೋ ಒಂದು ಸ್ಫೋಟಕ ಹಾಗೂ ಅಭೂತಪೂರ್ವ ರಾಜಕೀಯ ಚಳುವಳಿಯ ಬಗ್ಗೆ ಮಾತಾಡಲಿದ್ದೇವೆ. ಇದೊಂದು ಅನಿರೀಕ್ಷಿತ ವಿದ್ಯಮಾನ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲು ಈ ಬೃಹತ್ ಸಂಖ್ಯೆಯನ್ನೊಮ್ಮೆ ಗಮನಿಸಿ. 1.25 ಕೋಟಿ. ಹೌದು, ಕೇವಲ ಕೆಲವೇ ದಿನಗಳಲ್ಲಿ ಒಂದು ಹೊಸ ಡಿಜಿಟಲ್ ಚಳುವಳಿ ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 1.5 ಕೋಟಿ ಫಾಲೋವರ್ಸ್ ಗಳಿಸಿದೆ. ಇದು ನಮ್ಮ ದೇಶದ ಪ್ರಮುಖ ರಾಷ್ಟ್ರೀಯ ರಾಜಕೀಯ ಪಕ್ಷಗಳ ಫಾಲೋವರ್ಸ್ ಸಂಖ್ಯೆಗಿಂತಲೂ ತುಂಬಾನೇ ಹೆಚ್ಚು. ಆಶ್ಚರ್ಯ ಆದ್ರೂ ಇದು ಸತ್ಯ. ಇದು ಹೇಗ್ ಶುರುವಾಯಿತು ಅನ್ನೋದೇ ಒಂದು ಕುತೂಹಲದ ಕಥೆ. ಇವತ್ತಿನ ನಮ್ಮ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಏನೇನು ನೋಡಲಿದ್ದೇವೆ ಅಂದರೆ ಕಾಕ್ರೋಚ್ ವಿದ್ಯಮಾನ, ಚಳುವಳಿಯ ಕಿಡಿ, ಯುವಜನರ ಆಕ್ರೋಶ, ಇದು ಡಿಜಿಟಲ್ ಕ್ರಾಂತಿಯೋ ಅಥವಾ ಕೇವಲ ಮೀಮ್ ಅನ್ನೋ ಪ್ರಶ್ನೆ, 5 ಅಂಶಗಳ ಪ್ರಣಾಳಿಕೆ ಮತ್ತು ಮುಂದಿನ ದಾರಿ. ಮೊದಲನೆಯದಾಗಿ ಕಾಕ್ರೋಚ್ ವಿದ್ಯಮಾನ ನೋಡಿ, ಆನ್ಲೈನ್ ಜಗತ್ತಿನಲ್ಲಿ ಈ ವ್ಯತ್ಯಾಸ ನಿಜಕ್ಕೂ ಅಚ್ಚರಿ ಮೂಡಿಸುವಂತದೆ. ಯಾವುದೇ ಮುಖವಿಲ್ಲದ ಕೇವಲ ಒಂದು ಡಿಜಿಟಲ್ ಪೇಜ್ ಕಾಕ್ರೋಚ್ ಜನತಾ ಪಾರ್ಟಿ, ಪ್ರಪಂಚದ ಅತೀ ದೊಡ್ಡ ರಾಜಕೀಯ ಪಕ್ಷವಾದ ಬಿಜೆಪಿಯ 89 ಲಕ್ಷ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆಯನ್ನು ಬಹಳ ವೇಗವಾಗಿ ಹಿಂದಿಕ್ಕಿ 1.5 ಕೋಟಿಗೆ ಬಂದು ನಿಂತಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಬೆಂಬಲ ದಿಢೀವನೆ ಎಲ್ಲಿಂದ ಬಂತು ಅನ್ನೋದು ನಿಜಕ್ಕೂ ವಿಸ್ಮಯ ಅಲ್ವಾ? ಎರಡನೆಯದಾಗಿ ಚಳುವಳಿಯ ಕಿಡಿ. ಇದೆಲ್ಲ ಶುರುವಾಗಿದ್ದು ಮೇ 15ರಂದು ಕೋರ್ಟ್ ರೂಂನಲ್ಲಿ ಯುವಕರ ಬಗ್ಗೆ ಕಾಕ್ರೋಚ್ ಅಂದರೆ ಜಿರಳೆ ಅನ್ನೋ ಪದ ಬಳಕೆಯಾಯಿತು. ಈ ಹೇಳಿಕೆ ಯುವಜನರಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಮೂಡಿಸಿತು. ಮರುದಿನವೇ ಅಮೆರಿಕಾದಲ್ಲಿರೋ ಮಾಜಿ ರಾಜಕೀಯ ತಂತ್ರಜ್ಞ ಅಭಿಜಿತ್ ದೀಪ್ಕೆ ಅವರು ತಮಾಷೆಯಾಗಿ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ಕೇವಲ 4 ದಿನಗಳಲ್ಲಿ ಒಂದು ವೆಬ್ಸೈಟ್ ಆಗಿ ಬದಲಾಗಿ ಇಂಟರ್ನೆಟ್ನಲ್ಲಿ ಬೆಂಕಿಯಂತೆ ವೈರಲ್ ಆಯಿತು. ಈಗ 1.5 ಕೋಟಿ ಫಾಲೋವರ್ಸ್ ಇದ್ರೂ ಇದರ ಅಧಿಕೃತ ಎಕ್ಸ್ ಖಾತೆಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾದ ವಿಷಯ. ಮೂರನೆಯದಾಗಿ ಯುವಜನರ ಆಕ್ರೋಶ. ಇದರ ಹಿಂದಿರೋ ಸಮಸ್ಯೆಯ ಮೂಲ ತುಂಬಾನೇ ಆಳವಾಗಿದೆ. ಒಂದೆರಡಲ್ಲ, ಕಳೆದ 7 ವರ್ಷಗಳಲ್ಲಿ ಬರೋಬ್ಬರಿ 60 ಬಾರಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಯುವಜನರಲ್ಲಿ ನಿರುದ್ಯೋಗ ತಾಂಡವ ಆಡುತ್ತಿದೆ. ಇದರ ಜೊತೆಗೆ ಅಧಿಕಾರದಲ್ಲಿರುವ ಮತ್ತು ವಿರೋಧ ಪಕ್ಷದಲ್ಲಿರುವ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ಬಗ್ಗೆ ಯುವಜನರಲ್ಲಿ ತೀವ್ರ ನಿರಾಸೆ ಮೂಡಿದೆ. ಪದೇ ಪದೇ ಆಗ್ತಿರೋ ಈ ವ್ಯವಸ್ಥೆಯ ವೈಫಲ್ಯಗಳಿಂದ ಯುವಜನರು ತಾವು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದೇವೆ ಅಂತ ಭಾವಿಸ್ತಿದ್ದಾರೆ. ಈ ಬಗ್ಗೆ ಚಳುವಳಿಯ ಸಂಸ್ಥಾಪಕರು ಹೇಳೋದೇ ಬೇರೆ. ಅವರ ಪ್ರಕಾರ ಇದೇನು ಪಿತೂರಿಯಲ್ಲ ಅಥವಾ ಕೃತಕವಾಗಿ ಸೃಷ್ಟಿಸಿದ ಅಲೆಯಂತೂ ಅಲ್ಲವೇ ಅಲ್ಲ. ಇದೊಂದು ನೈಜ ಆಕ್ರೋಶ. ಜೆನ್ಜಿ ಸಮುದಾಯದ ಕಳೆದುಹೋದ ಭರವಸೆ ಮತ್ತು ವ್ಯವಸ್ಥೆಯ ಮೇಲಿರುವ ನಿಜವಾದ ಕೋಪವೇ ಈ ಅಭಿಯಾನಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಬೆಂಬಲ ಸಿಗಲು ಕಾರಣ ಅಂತ ಅವರು ಬಲವಾಗಿ ಸಮರ್ಥಿಸಿಕೊಳ್ತಾರೆ. ಇವರು ಬಳಸ್ತಿರೋ ತಂತ್ರವನ್ನು ಡಿಜಿಟಲ್ ಸತ್ಯಾಗ್ರಹ ಅಂತ ಕರೀತಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದ್ರೆ ರಸ್ತೆಗೆ ಇಳಿದು ಭೌತಿಕವಾಗಿ ಹೋರಾಡೋ ಬದಲು ಇಂದಿನ ಸ್ಮಾರ್ಟ್ಫೋನ್ ಪೀಳಿಗೆ ಸೋಷಿಯಲ್ ಮೀಡಿಯಾ ಮೂಲಕವೇ ನಾಯಕರನ್ನು ಪ್ರಶ್ನಿಸ್ತಿದೆ. ಆನ್ಲೈನ್ ರಿಪೋರ್ಟ್ ಕಾರ್ಡ್ ಕೇಳುವುದು ಮತ್ತು ಅಹಿಂಸಾತ್ಮಕವಾಗಿ ಡಿಜಿಟಲ್ ಅಸಹಕಾರದ ಮೂಲಕವೇ ತಮ್ಮ ವಿರೋಧವನ್ನು ವ್ಯಕ್ತಪಡಿಸುವುದು ಇವರ ಮುಖ್ಯ ಅಸ್ತ್ರ. ನಾಲ್ಕನೆಯದಾಗಿ ಡಿಜಿಟಲ್ ಕ್ರಾಂತಿಯೋ ಅಥವಾ ಮೀಮ್. ಈ ಇಡೀ ವಿದ್ಯಮಾನದ ಬಗ್ಗೆ 2 ಸಂಪೂರ್ಣ ಭಿನ್ನವಾದ ನಿಲುವುಗಳಿವೆ. ಬೆಂಬಲಿಗರು ಇದನ್ನ ವ್ಯವಸ್ಥೆಯ ವಿರುದ್ಧದ ನೈಜ ಪ್ರಜಾಸತ್ತಾತ್ಮಕ ಧ್ವನಿಯಂತಾರೆ. ಆದರೆ ಟೀಕಾಕಾರರು ಅವರು ಇದನ್ನ ವಾಸ್ತವ ನೆಲೆಯಿಲ್ಲದ ಕೇವಲ ಕಂಟೆಂಟ್ ಕ್ರಿಯೇಷನ್ ಮತ್ತು ಸಾಮಾಜಿಕ ಮಾಧ್ಯಮದ ಕೃತಕ ಸ್ಟಂಟ್ ಅಂತ ಸಂಪೂರ್ಣವಾಗಿ ತಳ್ಳಿಹಾಕ್ತಾರೆ. ಸಾಂಪ್ರದಾಯಿಕ ಮಾಧ್ಯಮಗಳಿಂದಲೂ ಇದಕ್ಕೆ ತೀಕ್ಷ್ಣವಾದ ವಿಮರ್ಶೆಗಳು ವ್ಯಕ್ತವಾಗಿವೆ. ಕೇವಲ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆ ಹೆಚ್ಚಿರುವ ಕಾರಣಕ್ಕೆ ಯಾರೂ ನಾಯಕರಾಗಲು ಸಾಧ್ಯವಿಲ್ಲ ಅನ್ನೋದು ಅವರ ವಾದ. ಜನಪ್ರಿಯ ಗಾಯಕರು ಅಥವಾ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಕೋಟ್ಯಾಂತರ ಫಾಲೋವರ್ಸ್ ಇರ್ತಾರೆ. ಆದರೆ ನೈಜ ರಾಜಕೀಯ ಮಾಡೋಕೆ ಹಗಲಿರುಳು ಜನರ ನಡುವೆ ಇರಬೇಕು ಅಂತ ಟೀಕಾಕಾರರು ಹೇಳ್ತಾರೆ. ಆನ್ಲೈನ್ ಬೆಂಬಲ ಯಾವತ್ತೂ ಮತಗಳಾಗಿ ಬದಲಾಗುವುದಿಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವು. ಕೆಲವು ಮಾಧ್ಯಮಗಳಂತೂ ಈ ಚಳುವಳಿಯನ್ನು ಜರ್ಮನ್ ಕಾಕ್ರೋಚ್ ಅಂತಾನೆ ಕರೆದು ಟೀಕಿಸಿವೆ. ಅಂದರೆ ಈ ಚಳವಳಿ ಯುವಜನರಿಗೆ ಯಾವುದೇ ಪ್ರಾಯೋಗಿಕ ಪರಿಹಾರಗಳನ್ನು ನೀಡದೆ ಕೇವಲ ಸಮಾಜದಲ್ಲಿ ಡಿಜಿಟಲ್ ನಿರಾಶೆ ಮತ್ತು ಹತಾಶೆಯನ್ನು ಹರಡುವ ಕೀಟದಂತೆ ಕೆಲಸ ಮಾಡ್ತಿದೆ ಅಂತ ವಿಮರ್ಶಕರು ಹೇಳ್ತಾರೆ. ಇದನ್ನು ನೋಡಿದ್ರೆ ಈ ಚರ್ಚೆ ಎಷ್ಟು ಆಳವಾಗಿ ವಿಭಜನೆಗೊಂಡಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. 5ನೇಯದಾಗಿ 5 ಅಂಶಗಳ ಪ್ರಣಾಳಿಕೆ. ಈ ಪಾರ್ಟಿಯ ಪ್ರಣಾಳಿಕೆಯ 5 ಅಂಶಗಳು ಭಾರತೀಯ ರಾಜಕೀಯದ ಪ್ರಮುಖ ನ್ಯೂನತೆಗಳನ್ನೇ ಟಾರ್ಗೆಟ್ ಮಾಡಿವೆ. ಮುಖ್ಯ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಯಾವುದೇ ಹುದ್ದೆ ನೀಡದಿರುವುದು, ಅರ್ಹ ಮತದಾರರನ್ನು ಅಳಿಸುವ ಅಧಿಕಾರಿಗಳ ಮೇಲೆ ಕ್ರಮ
ಮಹಿಳೆಯರಿಗೆ 50% ಮೀಸಲಾತಿ, ಪಕ್ಷಾಂತರ ನಿಷೇಧ ಮತ್ತು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿನ ಲೋಪಗಳಿಗಾಗಿ ಶಿಕ್ಷಣ ಮಂತ್ರಿಗಳ ರಾಜೀನಾಮೆ ಇವು ಅವರ ಪ್ರಮುಖ ಬೇಡಿಕೆಗಳು. ಆದರೆ ಈ ಬೇಡಿಕೆಗಳನ್ನು ನೋಡುವ ದೃಷ್ಟಿಕೋನಗಳಲ್ಲಿ ಭಾರೀ ವ್ಯತ್ಯಾಸ ಇದೆ. ಬೆಂಬಲಿಗರು ಇದು ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುವ ಪ್ರಾಮಾಣಿಕ ಹೆಜ್ಜೆ ಅಂತ ನಂಬುತ್ತಾರೆ. ಆದ್ರೆ ಟೀಕಾಕಾರರು ಇದನ್ನ ಕೇವಲ ಮೀಮ ರಾಜಕೀಯ ಅಂತಾರೆ. ಪ್ರಾಯೋಗಿಕ ರಾಜಕೀಯ ಮತ್ತು ಕಾನೂನಿನ ಸಂಕೀರ್ಣತೆಗಳ ಅರಿವಿಲ್ಲದ ಯುವಕರ ಆದರ್ಶವಾದವಿದು ಅಂತ ಅವರು ವಾದಿಸ್ತಾರೆ. ಕೊನೆಯದಾಗಿ ಮುಂದಿನದಾಯಿ ಆನ್ಲೈನ್ ಸೆನ್ಸಾರ್ಶಿಪ್ ಅಥವಾ ಅಕೌಂಟ್ ಸಸ್ಪೆಂಡ್ ಆಗೋದರಿಂದ ಇವರು ಒಂದು ಹೊಸ ಬದುಕುಳಿಯುವ ತಂತ್ರವನ್ನು ರೂಪಿಸಿದ್ದಾರೆ. ಅದೇನೆಂದ್ರೆ ಯಾವುದೇ ಒಬ್ಬ ನಾಯಕನ ಮುಖವಿಲ್ಲದೆ ವಿಕೇಂದ್ರೀಕೃತವಾಗಿ ಕಾರ್ಯಚಾಲಿಸುವುದು. ವಿವಿಧ ರಾಜ್ಯಗಳಲ್ಲಿ ಹೊಸ ಡಿಜಿಟಲ್ ಖಾತೆಗಳನ್ನು ಸೃಷ್ಟಿಸಿ ಭೌತಿಕ ಪ್ರತಿಭಟನೆಗಳಿಲ್ಲದೆ ಕೇವಲ ವಿಚಾರಗಳ ಮೂಲಕ ಹೋರಾಟವನ್ನು ಜೀವಂತವಾಗಿಡುವುದು ಇವರ ಮುಂದಿನ ಗುರಿಯಾಗಿದೆ. ನಾವಿಲ್ಲಿ ಒಂದು ಅತ್ಯಂತ ಪ್ರಮುಖವಾದ ವಿಷಯವನ್ನು ಗಮನಿಸಲೇಬೇಕು. ಇತ್ತೀಚೆಗೆ ನೆರೆಯ ಬಾಂಗ್ಲಾದೇಶ್ ಅಥವಾ ನೇಪಾಳದಲ್ಲಿ ಯುವಜನರ ಹತಾಶೆ ಹೇಗೆ ಹಿಂಸಾತ್ಮಕ ದಂಗೆಯಾಗಿ ಮಾರ್ಪಟ್ಟಿತ್ತು ಅಂತ ನಾವೆಂದೂ ನೋಡಿದ್ದೇವೆ. ಆದರೆ ಈ ಡಿಜಿಟಲ್ ಚಳುವಳಿಯು ಅಹಿಂಸೆ ಮತ್ತು ಸಾಂವಿಧಾನಿಕ ಮಾರ್ಗಗಳಿಗೆ ಸಂಪೂರ್ಣ ಬದ್ಧವಾಗಿದೆ. ರಸ್ತೆಗಿಳಿದು ಗಲಭೆ ಮಾಡುವುದನ್ನು ಇದು ಸ್ಪಷ್ಟವಾಗಿ ವಿರೋಧಿಸುತ್ತದೆ. ಹಾಗಾದ್ರೆ ನಮ್ಮ ಮುಂದಿರುವ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಏನ್ಗೊತ್ತಾ? ಕೇವಲ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಮೂಲಕ ನಡೆಯುವ ಇಂಥದ್ದೊಂದು ಮುಖವಿಲ್ಲದ ಚಳುವಳಿ ನಿಜವಾದ ರಾಜಕೀಯ ವ್ಯವಸ್ಥೆಯನ್ನು ಎಚ್ಚರಿಸಬಲ್ಲದೆ, ಅಥವಾ ಇದು ಅಂತರ್ಜಾಲದ ಇನ್ನೊಂದು ಅಲ್ಪಾವಧಿಯ ವೈರಲ್ ಟ್ರೆಂಡ್ ಆಗಿ ಮಾತ್ರ ಮರೆಯಾಗಲಿದೆಯೇ? ಇಂಟರ್ನೆಟ್ ಆಕ್ಟಿವಿಸಂನ ನಿಜವಾದ ಶಕ್ತಿ ಮತ್ತು ಮಿತಿಗಳ ಬಗ್ಗೆ ಇದು ನಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡ್ತದೆ ಅಲ್ವಾ? ಈ ಎಕ್ಸ್ಪ್ಲೈನರ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.